ಇದು ನಮ್ಮ ಶ್ರೀರಾಮ್ಪುರ ಗ್ರಾಮದ ನಮ್ಮ ಸ್ನೇಹಿತರಾದ ನಯಾಜ್ ಅಂದರೆ ನಮ್ಮ ಜೊತೆ ಇರ್ತಾರೆ. ಅವ್ರ ಮಗಳು SSLC ಹೀಗೆ ಹೈ ರ್ಯಾಂಕಲ್ಲಿ ಬಂದಿದ್ಲು. ಇವತ್ತು ಸೆಕೆಂಡ್ PUCಲಿ ಅದು ಹೇಗೆ ಅಂದರೆ ನಮ್ಮ ಬಡವ್ರ ಹುಡುಗಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಮಾರ್ನಿಸ್ ಕಾಲೇಜಲ್ಲಿ ಓದಿ ಇವತ್ತು 97.6.8% ಮಾರ್ಕ್ಸ್ ತೆಗಿದ್ದಾಳೆ ಅಂದರೆ ಇಟ್ಸ್ ಗ್ರೇಟ್. ಅದರಲ್ಲೂ ಇವತ್ತು ಮುಸ್ಲಿಮ್ಸ್ ಜನಾಂಗ ಕನ್ನಡನ ಮಾತಾಡೋಕ್ಕೆ ಬಿಚ್ತಾರೆ. ಇವಳು ಕನ್ನಡದಲ್ಲಿ 100ಕ್ಕೆ 100 ತೆಗಿದ್ದಾಳೆ. ಅದರಲ್ಲಿ ಆದಂತಹ ನಮಗೆ ಸಂತೋಷ ಯಾವುದ್ರಲ್ಲೂ ಆಗ್ತಾ ಇಲ್ಲ. ಯಾಕೆಂದ್ರೆ ಕನ್ನಡ ಅನ್ನೋದು ನಮ್ಮೊಂದು ಎಲ್ರಿಗೂ ಅಭಿಮಾನ. ಇವತ್ತು ಅವ್ರ ಜನಾಂಗದಲ್ಲಿ ಎಷ್ಟೋ ಜನ ನಾವು ಪಳ್ಳೆ ಶ್ರೀರಾಮ್ಪುರ ಪಕ್ಕ ಪಳ್ಳೆ ಇದೆ, ಅಲ್ಲಿ ಹೋದ್ರೆ ಎಷ್ಟೋ ಜನ ಕನ್ನಡ ಬರಲ್ಲ, ಕನ್ನಡನೇ ಮಾತಾಡಲ್ಲ. ಇವಳು ಅಂತ್ಯದಲ್ಲಿ ಮುಸ್ಲಿಮ್ಸ್ ಹುಡುಗಿಯಾಗಿ ಕನ್ನಡದಲ್ಲಿ 100ಕ್ಕೆ 100 ತೆಗೆದು ಟೋಟಲ್ ಮಾರ್ಕ್ಸ್ 97.68% ತೆಗೆದಿದ್ದಾಳೆ. ಈ ತರ ಓದ್ತಾ ಇರೋ ಹುಡುಗಿಗೆ ನಾವು ನಿಜವಲ್ಲೂ ನಮ್ಮೂರಿನ ಹುಡುಗಿ ಓದಿದಾಳೆ ಅಂದ್ರೆ ನಮಗೆ ಹೆಮ್ಮೆ ಆಗ್ತಿದೆ. ಪ್ರತಿಯೊಂದು ಇವತ್ತು ಈ ಹುಡುಗಿಗೆ ನಮ್ಮ ಕೈಲಿ ಏನಾಯ್ತದ ಸಹಾಯ ಮಾಡಿ ಮುಂದೆ ಆದಷ್ಟು ಏನು ಓದ್ತಾಳೆ ಅನ್ನೋದನ್ನ ಓದ್ಸಕ್ಕೆ ನಾವು ಬೆನ್ನೆಲುಬಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಲೋಕೇಶ್ ಅವರು ಹೇಳಿದ್ದಾರೆ, ನಮ್ಮ ಕೋಟೋಡಿ ಮಾದೇವಣ್ಣವ್ರು ಇದ್ದಾರೆ, ಇವರೆಲ್ಲರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹೆಜ್ಜೆಗೆ ನಿಂತ್ಕೊಂಡು ಇವಳು ಏನು ಓದ್ತಾಳೆ ಅದಕ್ಕೆ ನಾವು ಸಾಥ್ ಕೊಟ್ಟು ಮುಂದೆ ಓದಿಸ್ತೀವಿ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ರಮೇಶ್, ಮಾಜಿ ಅಧ್ಯಕ್ಷರು, ಶ್ರೀರಾಮ್ಪುರ ಗ್ರಾಮ ಪಂಚಾಯತ್.